ಕಾಲಿಗೆ ಕೈ ಮುಗಿತೀನಿ. ನನಗೇನು ಬೇಕಾದರೂ ಆಗಲಿ, ಆದರೆ ನಮ್ಮ ಮನೆಯವರಿಗೆ ಏನೂ ಆಗಬಾರ್ದು ಮಾವಯ್ಯ, ಪ್ಲೀಸ್. ಈ ಭಯ ಯಾವಾಗಲೂ ನೀನು ಸಾಯೋವರೆಗೂ ಇರಬೇಕು. ಇಲ್ಲ ಅಂತಿಟ್ಕೋ, ಪಾಯಸ ಇದ್ದರೆ ನೊಣ, ಬಸಾಣ ಇದ್ದರೆ ಹೆಣ. ಅರ್ಥ ಆಯ್ತಲ್ವಾ? ಹೆಣ್ಣಿಗೆ ಅಹಂಕಾರ ಇರಬಾರ್ದು, ಅತಿಯಾದ ಪುತ್ರ ವ್ಯಾಮೋಹನೂ ಇರಬಾರ್ದು. ಅದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಲೀಲನೇ ಉದಾಹರಣೆ. ರಾಮೇಶ್ವರಕ್ಕೆ ಹೋದ್ರು ಅದ್ಯಾವುದೋ ಕಾಟ ತಪ್ಪಲ್ಲ ಅನ್ನಂಗೆ ಈ ಹೆಂಗಸಿನ ಮಕ ಬೇರೆ ನೋಡಬೇಕಲ್ಲ. ಲೀಲಾ, ನಾನು ನಿಂತವ ಹೊಸಿ ಮಾತಾಡಬೇಕಿತ್ತು. ನಿಂತವ್ ಮಾತಾಡೋ ಬುದ್ಧಿ ಆಗಲಿ ತಾಳ್ಮೆ ಆಗಲಿ ನಂತವಿಲ್ಲ. ಬೇಡ ಅಂತ ತಪ್ಪಿಸ್ಕೊಂಡ್ರೆ ಕಾಲ ಬಿಡಬೇಕಲ್ಲ. ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಇಂಥ ಮಾತಾಡ್ತಿದ್ಯಾ? ನೋಡಲಿಲ್ಲ, ನೀನು ನಿನ್ನ ಮಗ ಸೇರಿ ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ರಿ. ಒಂದು ತುತ್ತು ಅನ್ನ ಹಾಕೋದಕ್ಕೂ ಸತಾಯಿಸಿದ್ರಿ. ಇದನ್ನೆಲ್ಲ ನಾನು ಕಣ್ಣೆದ್ರೆ ನೋಡಿದ್ದೀನಿ. ನೋಡು, ಕಂತೆ ಪುರಾಣ ಎಲ್ಲ ನಂತವ್ ಮಾತಾಡ್ಬೇಡ. ಮೊದಲೇ ನಾನು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀನಿ, ಸುಮ್ಮನೆ ಬಿಟ್ಬಿಡು. ನೋಡು, ನಾವು ಬಿಟ್ಟರು ಸಂಬಂಧ ಬಿಡಬೇಕಲ್ಲ ಲೀಲಾ. ನೀನು ನಿನ್ನ ಮಗ ಸೇರಿ ನಾನು ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರಿ. ಆದರೆ ಅದೇ ನನ್ನ ಮಗಳು ನಿನ್ನ ಮಗನ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ಲು, ಅದು ಎಲ್ಲರ ಮುಂದೆ. ಅದಕ್ಕೆ ಹೇಳೋದು ಕರ್ಮ ಅಂತ. ಯಾಕ್ಲಿಲ್ಲ, ಕೋಪ ಬತ್ತೈತಾ? ಒಬ್ಬ ತಾಯಿಗೆ ಮಗನ ನೆನೆಸ್ಕೊಂಡು ಕೋಪ ಬರೋದು ಸಹಜನೇ. ನೋಡು, ನಾನು ಇದನ್ನು ಆಡ್ಕೊಂಡಾಗ್ಲಿ ಜಮ್ದಿಂದಾಗಲಿ ಹೇಳ್ತಾ ಇಲ್ಲ. ಒಂದು ತಾಯಿ ನೋವನ್ನ ಅರ್ತು ತಾಯಿ ಹೃದಯದಿಂದ ಹೇಳ್ತಾ ಇದ್ದೀನಿ. ನಮ್ಮ ರಶ್ಮಿ ಸೀನನ್ನ ಮನೆಯಿಂದ ಹೊರಗೆ ಹಾಕಿದ್ದು ತಪ್ಪೋ ಸರಿನೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳು ಅವತ್ತು ಅವಳ ಮಾವನ ಪರ ನಿಂತಿದ್ದು ಸರಿನೇ. ಆದರೆ ತಾಯಿ ದೃಷ್ಟಿಯಲ್ಲಿ ಇದು ತಪ್ಪೇ. ಯಾವ ಗಂಡನಿಗೂ ಈ ಪರಿಸ್ಥಿತಿ ಬರಬಾರ್ದು. ಆಗೋಗಿರೋ ಮಾತು ಪ್ರಾಣ ಬಿಟ್ಟಿರೋ ದೇಹ ಇದ್ದಂಗೆ. ಏನಾನ್ ಇಟ್ಕೊಂಡು ಎಷ್ಟೇ ಕೆತ್ತಿರೋ ಏನೂ ಸಿಗಕ್ಕಿಲ್ಲ, ಸುಮ್ಮನೆ ಬಿಟ್ಬಿಡು. ಲೀಲಾ, ಸೀನಾ ಮಾಡಿದ ತಪ್ಪಿಗೆ ನೀನು ಹೋಗಿ ಹೊಡೆದು ಬಂದೆ ಅಂತೆ. ನಿಜವಾಗ್ಲೂ ನೀನು ತಾಯಿಯಾಗೂ ಗೆದ್ದಿದ್ಯಾ, ಹೆಂಡತಿಯಾಗೂ ಗೆದ್ದಿದ್ಯಾ. ಇದು ನೋಡಿ ನಂಗೆ ಬಹಳ ಸಂತೋಷ ಆಯಿತು ಲೀಲಾ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಲೀಲಾ, ಮಾತಾಡ್ಬೇಡ ನೀನು. ಯಾಕವ್ವ ಅಂತ ಕೇಳ್ತೀಯಾ? ಇಷ್ಟು ವಯಸ್ಸಾಗೈತೆ, ಬುದ್ಧಿ ಬಂದಿಲ್ವಾ? ಆಗ್ಲಿಂದ ಹೇಳ್ತಿದ್ದೀನಿ ನನ್ನ ಸವಾಸಕ್ಕೆ ಬರಬೇಡ, ಮೊದಲೇ ನನ್ನ ತಲೆ ಕೆಟ್ಟೋಗೈತೆ ಅಂತ ಕಂತಿಪುರಾಣ ಹೇಳ್ಕೊಂಡ್ ಬರ್ತಿದ್ಯಲ್ಲ. ಏನಾಯ್ತವ? ಸುಮ್ಕಿರ್ತಾಯಿ, ಮಾತಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಮಾತಾಡಿದ್ ಕೇಳಿಸ್ಕೊಂಡೆ ತಾನೇ ನಾನು. ನೋಡು, ವಯಸ್ಸಲ್ಲಿ ನೀನು ನನ್ಗಿಂತ ದೊಡ್ಡೋಳೆ ಇರ್ಬೋದು, ಜೀವನದ ಅನುಭವ ನನ್ಗಿಂತ ನಿನಗೆ 4 ದಿನ ಜಾಸ್ತಿನೇ ಆಗಿರ್ಬೋದು. ಹಾಗನ್ ಮಾತ್ರಕ್ಕೆ ಮರ್ಯಾದೆ ಕೊಟ್ಟು ನಿನ್ ಮಾತೆಲ್ಲ ನಾನು ಕೇಳ್ತೀನಿ ಅನ್ಕೋಬೇಡ. ನೋಡು, ನನ್ನ ಮಗನ್ನ ನಾನು ಹುಡ್ಕೊಂಡೋಗೆ ಹೊಡೆದು ಬಂದೆ. ಯಾಕೆಂದ್ರೆ ನನ್ನ ಗಂಡನ ಮೇಲೆ ಅಷ್ಟು ಗೌರವ ನನಗೆ. ಅಷ್ಟು ಮಾತ್ರಕ್ಕೆ ನಾನು ಬದಲಾಗಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇವತ್ತು ನಿನ್ನ ಮಗಳು ರಶ್ಮಿನ ನನ್ನ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಆ ಭೂಮಿ ಉಲ್ಟಾನೆ ತಿರುಗ್ಲಿ, ಸೂರ್ಯ ರಾತ್ರಿ ಹುಟ್ಟಿ ಹಗಲೇ ಮುಳುಗ್ಲಿ, ಆದ್ರೆ ಆ ಮೂಟೆನ್ ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳಕ್ಕಿಲ್ಲ. ನನ್ನ ಗಂಡ ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರೆದ್ರು ಸರಿ, ಅವಳು ಇಡೀ ಊರಿಗೆ ದೊರೆ ಸಾನಿ ಆದ್ರೂ ಸರಿ, ಆದ್ರೆ ನನ್ನ ತಲೆಯಲ್ಲಿರೋದು ಒಂದೇಯ. ನನ್ನ ಸೊಸೆ ಆಗ್ಬೇಕಾದವಳು ತೆಳ್ಳಿಗೆ ಬೆಳ್ಳಿಗೆ ಫಾರಿನ್ ರಾಣಿ ಹಂಗೆ ಇರಬೇಕು. ಆಟಯ್ಯ, ಅದನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಕೆಪ್ತಿ ಇರ್ಲಿ. ಲೀಲಾ, ನನ್ನ ಮಾತು ಕೇಳು. ಕೇಳೋದು ಹೇಳೋದು ಎಲ್ಲ ಮುಗ್ದೋಗೈತೆ. ನಾನು ಒಂದ್ಸಲ ಅನ್ಕೊಂಡ್ಮೇಲೆ ಅದನ್ನ ತಿದ್ದ ಮಗಳೇ ಅಲ್ಲ. ಒಂದ್ ವೇಳೆ ಸೀನಾ ಏನಾದ್ರೂ ಬದಲಾಗ್ಬೋದು, ಆದ್ರೆ ನಾನ್ ಮಾತ್ರ ಬದಲಾಗ್ತಿಲ್ಲ. ಏನೇ ಆದ್ರೂ ರಶ್ಮಿನ ಸೊಸೆ ಅಂತ ನಾನು ಒಪ್ಕೊಳಕ್ಕಿಲ್ಲ. ಆಟಯ್ಯ.
ಏನು ಗುರಾಯಿಸ್ತಿದ್ಯಾ? ನಿನ್ನ ಎಡಗಣ್ ಕಿತ್ತು ಬಲ್ಗೈಗೆ, ಬಲ್ಗಣ್ ಕಿತ್ತು ಎಡಗೈ ಕೊಟ್ಬಿಡ್ತಿದ್ದೆ. ಆದ್ರೆ ಏನು ಮಾಡಲಿ, ಅಪ್ಪ ಅಲ್ವಾ ನೀನು? ಏ ಪಾರ್ವತಿ, ಇನ್ನೊಂದು ಮಾತು ಆಚೆ ಬಂದರೆ ಆಚೆ ಬಂದರೆ ಏನು ಮಾಡ್ತೀಯಾ? ನಿನ್ನ ಅಪ್ಪನ್ನೇ ಹೊಸಕಾಗ್ತೀಯ. ನಿಮ್ಮಪ್ಪನ್ನ ಮುಟ್ಟಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ನಿನಗೆ. ನೋಡೋಣ ಅತ್ತೆ, ಅದೇನಾಗುತ್ತೆ ಅಂತ. ನಮ್ಮಪ್ಪ ಚಾಪೆ ಕೆಳಗೆ ತೂರ್ಲಿ ಅಂತಲೇ ಕಾಯ್ತಿದ್ದೀನಿ ನಾನು. ಅದೇನಾದರೂ ಹಾಗೆ ಆದರೆ ಆ ಚಾಪೆನ ಸುತ್ತಿ ಎಸೆದು ನನಗೆ ಗೊತ್ತಿದೆ. ಪಾರು, ಮಾವ? ನಿನ್ನ ಮಾವ ಅಲ್ಲ, ನಮ್ಮ ಮಾವ. ಅಲ್ಕಂಡ್ ಪಾರು, ನಮ್ಮ ಮಾವನ ಮನೆಗೆ ಬಂದ್ಬಿಟ್ಟು ಸುಮ್ ಕೂತ್ಕೊಂಡ್ರೆ ಆಯ್ತದ? ಪೂಜೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬಾ ಬಾ ಬಾ. ಏನೂ ಬೇಕಾಗಿಲ್ಲ. ಮಗಳು ತವ್ರ ಮನೆಗೆ ಬಂದಿದ್ದಾಳೆ, ಅವಳ ಕೈಯಲ್ಲಿ ಕೆಲಸ ಮಾಡಿಸದ. ವಾ ಚಿಕ್ಕತೆ, ನೀನು ಇವಳು ಪಾರ್ಟಿನೆಯಾ? ಸರಿ ಆಯ್ತು, ನೀವೇನು ಮಾಡೋದು ಬೇಡ, ಎಲ್ಲ ನಾನೇ ನೋಡ್ಕೊತೀನಿ. ಅಲ್ವೇನವ ಪುರೋಹಿತ್ರೆ? ಸುರಜ್ ಕಣ. ಕೊಂಡು, ಇವಾಗ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೀವ? ಸೂಪರ್ ಇನ್ ದಿ ಮಾರ್ಕೆಟಿಂದ ಮೆಜೆಸ್ಟಿಕ್ಕು. ಡೋಂಟ್ ವರೀಸ್ ಅಣ್ಣ. ನೀನು ನಿಜ ಹೇಳ್ತಿದ್ಯೋ ಸುಳ್ಳಾಡ್ತಿದ್ಯೋ ನಂಗೊಂದು ಗೊತ್ತಾಯ್ತಿಲ್ಲ ಕಣವ. ಆದರೆ ನಿನ್ನ ಮಗದಾಗೆ ಈ ನಗ ಆಯ್ತಲ್ಲ, ಇದು ಯಾವಾಗಲೂ ಹಿಂಗೆ ಇರಬೇಕು ಅಷ್ಟೇ ಕಣವ ನಂಗೆ ಬೇಕಿರೋದು. ನಂಗೆ ನಂಬಿಕೆ ಐತೆ, ನೀ ಗೆಲ್ತೀಯ ಕಣವ. ನೀ ಗೆಲ್ತೀಯ, ನಾವು ಗೆಲ್ತೀವಿ.